ನೋಡಿ, ಸಿ ಇ ಟಿನಲ್ಲಿ ಕೆಲವು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಬೇಕಾದ್ರೆ ಲಾಗರಿದಮಿಕ್ಸ್ ರಿಲೇಟೆಡ್ ಆಗಿ ಫಾರ್ಮುಲಾಸು ನಮಗೆ ಚೆನ್ನಾಗಿ ಗೊತ್ತಿರಬೇಕು. ಈ ಲಾಗ್ ಫಾರ್ಮುಲಾಸು ಪ್ರತಿಯೊಂದು ಚಾಪ್ಟ್ರಿಗೂ ಬೇಕು ನಿಮಗೆ. ಇಂಥ ಚಾಪ್ಟ್ರಿ ಬೇಡ ಅಂತ ಹೇಳೋಂಗಿಲ್ಲ. ಪ್ರತಿಯೊಂದು ಚಾಪ್ಟ್ರಲ್ಲೂ ಅಪ್ಲೈ ಮಾಡ್ತಕ್ಕಂಥ ಫಾರ್ಮುಲಾಸ್ ಅಂದರೆ ಲಾಗರಿದಮಿಕ್ ಫಾರ್ಮುಲಾಸ್. ಬೇಕಾದ್ರೆ ಫಸ್ಟ್ ಪಿ ಸಿಗೂ ಬೇಕು, ಸೆಕೆಂಡ್ ಪಿ ಸಿಗೂ ಬೇಕು. ಸಿ ಇ ಟಿ ಮಾಡ್ಬೇಕಾದ್ರೆ ಯಾವ್ಯಾವ ಪ್ರಾಬ್ಲಮ್ಸಲ್ಲಿ ಎಲ್ಲಿ ಬೇಕಾದ್ರೂ ಅಪ್ಲೈ ಮಾಡ್ಬೋದು. ಓಕೆ, ಡಿಫ್ರೆನ್ಷಿಯೇಷನ್ ಆಗಿರ್ಬೋದು, ಇಂಟಿಗ್ರೇಷನ್ಸ್ ಆಗಿರ್ಬೋದು, ಅಲ್ಲೇ ಯೂಸ್ ಮಾಡಬೇಕು ಅಂತ ಇಲ್ಲ. ಪ್ರತಿಯೊಂದು ಚಾಪ್ಟ್ರಲ್ಲೂ ಬರ್ತಕ್ಕಂಥ ಫಾರ್ಮುಲಾಸ್ ಅಂದರೆ ಲಾಗರಿದಮಿಕ್ ಫಾರ್ಮುಲಾಸ್. ಇದಕ್ಕೆ ನೀವು ಕಾನ್ಸಂಟ್ರೇಷನ್ ಮಾಡಲೇಬೇಕು. ನೋಡಿ, ಲಾಗ್ ಎಮ್ ಇಂಟು ಎನ್, log m into n is always equal to log m plus log n. Log m into n is equal to log m plus log n. Product of logarithmic numbers is always equal to sum of logarithmic numbers. Not only product of two numbers, log m into n into x into y into p into q. ಇನ್ನು ಸಮ್ ನಂಬರ್ಸ್ ಇರ್ಬೋದು. ಪ್ರಾಡಕ್ಟ್ ಫಾರ್ಮಲ್ ಇದೆ ಅಂದರೆ log m plus log n plus log x plus log y plus log p plus log q. Okay, product of logarithmic numbers is equal to sum of logarithmic numbers. Converse, sum of logarithmic numbers is always equal to product. Product ಇದ್ರೆ ಸಮ್ಮಲ್ಲಿ ಬರಿತೀರಿ, ಸಮ್ಮಲ್ಲಿ ಇದ್ರೆ ಪ್ರಾಡಕ್ಟಲ್ಲಿ ಬರಿತೀರಿ. ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. Log of m plus n is not equal to log m plus log n. ಈ ಥರ ಇದ್ದರೆ ನಾವು log m plus log n ಅಂತ ಬರೆಯೋಕ್ಕೆ ಬರಲ್ಲ, ಅದು ಗೊತ್ತಿರಬೇಕಲ್ಲ. log of m minus n, ಇದಕ್ಕೂ ಫಾರ್ಮುಲಾ ಇಲ್ಲ. ಈಸ್ ನಾಟ್ ಈಕ್ವಲ್ ಟು log m minus log n. ಇವೇ ಬೇಸಿಕ್ ಫಾರ್ಮುಲಾಸ್ ಲಾಗ್ ಕಾನ್ಸೆಪ್ಟ್. ಪವರ್ ಆಫ್ ಎ ಲಾಗರಿಥಮಿಕ್ ನಂಬರ್, ನೋಡಿ, ಪವರ್ ಆಫ್ ಎ ಲಾಗರಿಥಮಿಕ್ ನಂಬರ್ ಈಸ್ ಆಲ್ವೇಸ್ ಈಕ್ವಲ್ ಟು n log m. Power of a logarithmic number is equal to n log m. But log m whole to the power of n is not equal to, ನೋಡಿ, ಈ ಇದೆಯಲ್ಲ, ಇದಕ್ಕೆ ಮಾತ್ರ ಪವರ್ ಇರಬೇಕು. ನೋಡಿ, log m whole to the power of n is not equal to n log m. ಇವೇ ಇಂಪಾರ್ಟೆಂಟ್ ಫಾರ್ಮುಲಾಸ್ ನಮಗೆ ಬೇಕಾಗಿರೋದು. ಇವೆಲ್ಲ ಚೆನ್ನಾಗಿ ಗೊತ್ತಿದೆ ಅಂದರೆ ಸಿ ಇ ಟಿನಲ್ಲೂ ಬರಿಬೋದು, ಬೋರ್ಡ್ ಎಕ್ಸಾಮ್ಗಳಿಗೂ ಬೇಕೇ ಬೇಕಿದು. Quotient of logarithmic numbers is always equal to log m minus log n. Log of m by n is equal to log m minus log n. Quotient of a logarithmic numbers is equal to difference of logarithmic numbers. ಮತ್ತೆ ಕಾನ್ವರ್ಸು, log m minus log n is equal to log of m by n. ಫಸ್ಟ್ ಪೀಸಲ್ಲೂ ಬರುತ್ತೆ, ಸೆಕೆಂಡ್ ಪೀಸ್ನಲ್ಲೂ ಬರಲೇಬೇಕು, ಸಿ ಇ ಟಿನಲ್ಲೂ ಬರುತ್ತೆ, ಜೆ ಇನಲ್ಲೂ ಬರುತ್ತೆ. ಈ ಫಾರ್ಮುಲಾಸ್ ಇಲ್ಲದೆ ಪ್ರಾಬ್ಲಮ್ಸ್ಗಳು ಸಾಲ್ವ್ ಮಾಡೋಕ್ಕಾಗೋದೇ ಇಲ್ಲ ಕೆಲವು ಪ್ರಾಬ್ಲಮ್ಸು. ಬಟ್ ಕೆಲವು ಸಲ ಏನು ಮಾಡಿಬಿಡ್ತಾರೆ, ಇದನ್ನು ಹಿಂಗೆ ಬರೀತಾರೆ, ಲಾಗ್ ಆಫ್ ಎಮ್ ಬೈ ಎನ್ ಈಸ್ ನಾಟ್ ಈಕ್ವಲ್ ಟು ಲಾಗ್ ಎಮ್ ಬೈ ಲಾಗ್ ಎನ್. ಈ ಥರ ಬರಿಬಾರ್ದು. ಲಾಗ್ ಆಫ್ ಎಮ್ ಬೈ ಎನ್ ಈಸ್ ನಾಟ್ ಈಕ್ವಲ್ ಟು ಲಾಗ್ ಎಮ್ ಬೈ ಲಾಗ್ ಎನ್ ಅಂತ ಬರಿಬಾರ್ದು. ನೆಕ್ಸ್ಟ್, ಚೇಂಜ್ ಬೇಸ್ ಫಾರ್ಮುಲಾ. ಚೇಂಜ್ ಬೇಸ್ ಫಾರ್ಮುಲಾ ಲಾಗ್ ಎ ಬೈ ಲಾಗ್ ಬಿ. ಇದು ಲಾಗರಿಥಮಿಕ್ ನಂಬರ್ ಏನು ಬೇಕಾದರೂ ಇರಲಿ, ಇಲ್ಲೇನು ಬೇಕಾದರೂ ಇರಲಿ, ಎ ಮತ್ತು ಬಿನೇ ಇರಬೇಕು ಅಂತೇನಿಲ್ಲ. ಚೇಂಜ್ ಬೇಸ್ ಫಾರ್ಮುಲಾ ಲಾಗ್ ಎ ಬೈ ಲಾಗ್ ಬಿ. ಇಲ್ಲಿ ಬೇಸು ಲಾಗರಿಥಮಿಕ್ ನಂಬರಾಗಿ ಕನ್ವರ್ಟ್ ಆಗುತ್ತೆ. ಪ್ರಶ್ನೆ ರೈಸ್ ಆಗುತ್ತೆ, ಸರ್ ಇಲ್ಲಿ ಬೇಸ್ ಬಿ ಇದೆ, ಇಲ್ಲಿ ಏನು ಸರ್ ಬೇಸ್ ಇರುತ್ತೆ? ಸಿಚುಯೇಷನ್, ಇಲ್ಲಿ ಏನು ಬೇಕಾದ್ರೂ ಬೇಸನ್ನು ಬರ್ಕೊಬೋದು. ಬಟ್ ಬೇಸ್ ಬರಿಬೇಕಾದ್ರೆ ಇಲ್ಲಿ ಎಕ್ಸ್ ಬರೆದ್ರೆ ಇಲ್ಲೂ ಎಕ್ಸ್ ಬರಿಬೇಕು, ಈ ಬರೆದ್ರೆ ಈ ಬರಿಬೇಕು. ಓಕೆ, ಬೇಸ್ ಏನಕ್ಕೆ ಬೇಕಾದರೂ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಬೇಕಾದ್ರೆ ಸಿಚುವೇಷನ್ಸ್ ನೋಡ್ಕೊಬೇಕು. ಇಂಥದೇ ಬೇಸ್ ಬರೀಬೇಕು ಅಂತ ಇಲ್ಲ, ಇಲ್ಲಿ ಎಕ್ಸ್ ಬರೆದ್ರೆ ಇಲ್ಲೂ ಎಕ್ಸ್ ಇರಬೇಕು, ಪಿ ಬರೆದ್ರೆ ಪಿ ಬರಿಬೇಕು. ಜನರಲಾಗಿ ನಾವು ಸೆಕೆಂಡ್ ಪೀಸ್ನಲ್ಲಿ ಚೇಂಜ್ ಬೇಸ್ ಫಾರ್ಮುಲಾ ಅಪ್ಲೈ ಮಾಡಿದ್ದೀವಿ ಅಂದರೆ ಬೇಸ್ ಏನಿರುತ್ತೆ ಅಂದರೆ ಇ ಇರುತ್ತೆ, ಈನೇ ಬರೀಬೇಕು ಅನ್ನೋದು ರೂಲ್ಸ್ ಅಲ್ಲ. ಓಕೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಇಂಪಾರ್ಟೆಂಟ್ ಲಾಗರಿಥಮಿಕ್ ಫಾರ್ಮುಲಾಸ್, ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ, ಇ ಟು ದಿ ಪವರ್ ಆಫ್ ಲಾಗ್ ಆಫ್ ಎಫ್ ಆಫ್ ಎಕ್ಸ್. ನೋಡಿ, ಇಲ್ಲಿ ಬೇಸ್ ಇ ಇದೆ, ಪವರಲ್ಲಿ ಲಾಗ್ ಆಫ್ ಎಫ್ ಆಫ್ ಎಕ್ಸ್. ಇಲ್ಲಿ ಬೇಸ್ ಇ ಇದ್ದರೆ, ನೋಡಿ, ಇ ಇದ್ದರೆ ಅಂದೆ ನಾನು, ಈಸ್ ಆಲ್ವೇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್. ಈಸ್ ಆಲ್ವೇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್. ಇ ಟು ದಿ ಪವರ್ ಆಫ್ ಲಾಗ್ ಆಫ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್. ಇಲ್ಲಿ ಬೇಸ್ ಏನಿಲ್ಲ ಅಂದರೆ ಇ ಅಂತ ಕನ್ಸಿಡರ್ ಮಾಡ್ಕೋಬೇಕು. ದಟ್ ಈಸ್ ಆಲ್ಸೋ ಎಫ್ ಆಫ್ ಎಕ್ಸ್. ಇ ಟು ದಿ ಪವರ್ ಆಫ್ ಲಾಗ್ ಆಫ್ ಎಫ್ ಆಫ್ ಎಕ್ಸ್ ಬೇಸ್ ಬಿ ಇದ್ದರೆ ಈಸ್ ನಾಟ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್. ದಟ್ ಈಸ್ ಅದು ಬರೆದಿದ್ದೀನಿ. ಎನಿ ಬೇಸ್ ರೈಸ್ ಟು ಲಾಗ್ ಆಫ್ ಎಫ್ ಆಫ್ ಎಕ್ಸ್
ಇಫ್ ಬೇಸ್ ಈಸ್ ಎ, ಇಲ್ಲೇನು ಬೇಸ್ ಇರುತ್ತೋ ಅದೇ ಇದ್ರೂ ದಟ್ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್. ಕ್ಲಿಯರ್? ಅಲ್ಲಿಗೆ ನೋ ಕ್ವಶನ್ ಆಫ್ ಕನ್ಫ್ಯೂಸ್. ನೆಕ್ಸ್ಟ್ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ, ಎ ಟು ದಿ ಪವರ್ ಆಫ್ ಲಾಗ್, ನೋಡಿ ಎ ಟು ದಿ ಪವರ್ ಆಫ್ ಲಾಗ್ ಬಿ. ನಾನು ಹಿಂದೆ ಒಂದು ಪ್ರಾಬ್ಲಮನ್ನು ವಿಡಿಯೋ ಕಳಿಸಿದ್ದೀನಿ. ನಾನು ಪ್ರಾಬ್ಲಮ್ ಮಾಡ್ಬೇಕಾದ್ರೆ ನಾನು ಈ ಫಾರ್ಮುಲಾ ಅಪ್ಲೈ ಮಾಡಿದ್ದೇನೆ. ಹಿಂದೆ ವಿಡಿಯೋದಲ್ಲಿ ಯಾರು ಫಾಲೋ ಅಪ್ ಮಾಡಿದ್ದೀರಿ ಅವ್ರಿಗೆ ಗೊತ್ತಾಗುತ್ತೆ. ಈ ಫಾರ್ಮುಲಾ ಬೇಸ್ಡ್ ಮೇಲೆ ಒಂದು ಪ್ರಾಬ್ಲಮನ್ನು ಮಾಡಿದ್ದೇನೆ. ಅಲ್ಲಿ ನಾನು ಡೈರೆಕ್ಟಾಗಿ ಬರೆದಿದ್ದೇನೆ, ಆ ಫಾರ್ಮುಲಾ ಅಪ್ಲೈ ಮಾಡ್ಕೊಂಡಿದ್ದೇನೆ. ಹೆಂಗೆ ಬಂತು ಅಂತ ನಿಮಗೆ ಕನ್ಫ್ಯೂಸ್ ಆಗಿದ್ದರೆ ಇಲ್ಲಿ ಹೆಂಗೆ ಬರುತ್ತೆ ನೋಡಿ. ಎ ಪವರ್ ಲಾಗ್ ಬಿ ಈಸ್ ಆಲ್ವೇಸ್ ಈಕ್ವಲ್ ಟು, ಇಲ್ಲಿದೆಯಲ್ಲ ಲಾಗರಿಥಮಿಕ್ ನಂಬರು, ಬಿ ರೈಸ್ ಟು ಲಾಗ್ ಎ. ಎ ಪವರ್ ಲಾಗ್ ಬಿ ಈಸ್ ಈಕ್ವಲ್ ಟು ಬಿ ಪವರ್ ಲಾಗ್ ಎ. ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ ಲಾಗಲ್ಲಿ, ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. ಇದನ್ನು ಪ್ರೂವ್ ಮಾಡ್ತೀನಿ ನೋಡಿ. ಎ ಪವರ್ ಲಾಗ್ ಬಿ ಈಸ್ ಈಕ್ವಲ್ ಟು ಬಿ ಪವರ್ ಲಾಗ್ ಎ. ನೀವು ಬೇಕಾದ್ರೆ ಎಕ್ಸ್ ಪವರ್ ಲಾಗ್ ವೈ ಈಸ್ ಈಕ್ವಲ್ ಟು ವೈ ಪವರ್ ಲಾಗ್ ಎಕ್ಸ್ ಅಂತ ಬೇಕಾದ್ರೂ ಬರಿಬೋದು. ಸಿಚುಯೇಷನ್ಸು ಪ್ರಾಬ್ಲಮ್ಸ್ ಮಾಡಬೇಕಾದ್ರೆ ಪ್ರೂವ್ ಮಾಡ್ತೇನೆ. ಇದನ್ನು ಎಕ್ಸ್ ಅಂತ ತೊಗೊತೇನೆ. ಎಕ್ಸ್ ಈಸ್ ಈಕ್ವಲ್ ಟು ಎ ಪವರ್ ಲಾಗ್ ಬಿ, ಇದನ್ನು ಎಕ್ಸ್ ಅಂತ ತೊಗೊತಾ ಇದ್ದೀನಿ. ಲೆಫ್ಟ್ ಸೈಡನ್ನು ಎಕ್ಸ್ ಈಸ್ ಈಕ್ವಲ್ ಟು ಎ ಪವರ್ ಲಾಗ್ ಬಿ. ಟೇಕ್ ಲಾಗ್ ಆನ್ ಬೋತ್ ಸೈಡ್, ಎರಡು ಕಡೆ ಲಾಗ್ ತಗೊತಾ ಇದ್ದೇನೆ. ಲಾಗ್ ಎಕ್ಸ್ ಈಸ್ ಈಕ್ವಲ್ ಟು ಲಾಗ್ ಎ ಪವರ್ ಲಾಗ್ ಬಿ. ಲಾಗ್ ಎಕ್ಸ್ ಈಸ್ ಈಕ್ವಲ್ ಟು ಲಾಗ್ ಎಮ್ ಪವರ್ ಎನ್. ಈಗ ತಾನೇ ಫಾರ್ಮುಲಾ ನೋಡಿ, ಈ ಫಾರ್ಮುಲಾ ಪ್ರೂವ್ ಮಾಡಬೇಕಾದ್ರೆ ಈ ಫಾರ್ಮುಲಾ ಬೇಕೇ ಬೇಕು. ಈಗ ಬರೋದ್ನಲ್ಲ ಫಾರ್ಮುಲಾ, ಲಾಗ್ ಎಮ್ ಪವರ್ ಎನ್ ಈಸ್ ಈಕ್ವಲ್ ಟು ಎನ್ ಲಾಗ್ ಎಮ್. ಲಾಗ್ ಎಕ್ಸ್ ಈಕ್ವಲ್ ಟು ಲಾಗ್ ಬಿ ಇಂಟು ಲಾಗ್ ಎ. ಲಾಗ್ ಎಕ್ಸ್ ಈಕ್ವಲ್ ಟು ಲಾಗ್ ಬಿ ಇಂಟು ಲಾಗ್ ಎ. ಇದನ್ನು 1 ಅಂತ ಕರಿತೇನೆ. ಈಗ ಆರ್ ಎಚ್ ಎಸ್ ತಗೊಂತೇನೆ. ವೈ ಈಸ್ ಈಕ್ವಲ್ ಟು ಬಿ ಪವರ್ ಲಾಗ್ ಎ. Again take log on both sides. Log y is equal to log b power log a. Log y is equal to log m power n formula, log a into log b. ಇದು 2. From 1 and 2 ನೋಡಿ, ಆರ್ ಎಚ್ ಎಸ್ ಲಾಗ್ ಬಿ ಇಂಟು ಲಾಗ್ ಎ ಅಂದ್ರೆ ಒಂದೇ, ಲಾಗ್ ಎ ಇಂಟು ಲಾಗ್ ಬಿ ಅಂದ್ರೆ ಒಂದೇ. ಇಯರ್ ಲಾಗ್ ಎ ಇಂಟು ಲಾಗ್ ಬಿ ಅಂದ್ರೆ ಒಂದೇ, ಲಾಗ್ ಬಿ ಇಂಟು ಲಾಗ್ ಎ ಅಂದ್ರೆ ಒಂದೇ. ಇವೆರಡು ಸೇಮ್ ಇದೆ ಆರ್ ಎಚ್ ಎಸ್ಸು. ಅಲ್ಲಿಗೆ ಲಾಗ್ ಎಕ್ಸ್ ಈಸ್ ಈಕ್ವಲ್ ಟು ಲಾಗ್ ವೈ. ಲೆಫ್ಟ್ ಸೈಡ್ ಕ್ಯಾನ್ಸಲ್, ಎಕ್ಸ್ ಈಸ್ ಈಕ್ವಲ್ ಟು ವೈ ಅಂದರೆ ಲೆಫ್ಟ್ ಸೈಡ್ ಈಸ್ ಈಕ್ವಲ್ ಟು ರೈಟ್ ಸೈಡ್ ಅನ್ನಂಗಾಯಿತು. ವೆರಿಫೈಡ್ ಮಾಡಿದ್ದೇನೆ. ಅಲ್ಲಿಗೆ ಎ ಪವರ್ ಲಾಗ್ ಬಿ ಈಸ್ ಆಲ್ವೇಸ್ ಈಕ್ವಲ್ ಟು ಬಿ ಪವರ್ ಲಾಗ್ ಎ. ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. ಮತ್ತು ಲಾಗ್ ಎ ರಿಲೇಟೆಡ್ ಆಗಿ ಲಾಗ್ 1 ಬೇಸ್ ಎ ಯಾವತ್ತೂ ಅಷ್ಟೇ ಬೇಸ್ ಈಸ್ ನಾಟ್ ಈಕ್ವಲ್ ಟು 1. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಲಾಗ್ 1 ಈಸ್ ಈಕ್ವಲ್ ಟು 0. ಲಾಗರಿಥಮಿಕ್ ನಂಬರ್ ಟು ದ ಸೇಮ್ ಬೇಸ್, ಲಾಗರಿಥಮಿಕ್ ನಂಬರ್ ಟು ದ ಸೇಮ್ ಬೇಸ್ ಈಸ್ ಆಲ್ವೇಸ್ ಈಕ್ವಲ್ ಟು 1. ಇಲ್ಲಿ 10 ಇದ್ದರೆ ಇಲ್ಲೂ 10 ಇದ್ದರೆ 1. ಲಾಗರಿಥಮಿಕ್ ನಂಬರ್ ಟು ದ ಸೇಮ್ ಬೇಸ್ 100 ಇಲ್ಲೂ 100 ಇದ್ದು ಬೇಸ್ 100 ಇದ್ದರೆ 1. ಲಾಗ್ 1000 ಬೇಸ್ 1000 ಈಸ್ ಈಕ್ವಲ್ ಟು 1. ಇಲ್ಲಿ ಏನಿರುತ್ತೋ ಅದು ಇಲ್ಲಿದ್ದರೆ ಆನ್ಸರ್ 1. ಅದೇ ಇದು ಸ್ಟ್ಯಾಂಡರ್ಡಾಗಿ ಸೆಕೆಂಡ್ ಪೀಸ್ನಲ್ಲಿ ಲಾಗ್ ಇ ಅಂದರೆ 1 ಮರಿಬಾರ್ದು. ಇದು ಲಾಗ್ ಇ ಅಂದರೆ 1, ಲಾಗ್ 1 ಅಂದರೆ 0. ಯಾವುದೇ ಕಾರಣಕ್ಕೂ ಮರಿಬಾರ್ದು. ಇವೆಲ್ಲ ಬೇಸಿಕ್ ಫಾರ್ಮುಲಾಸ್ ಅಬೌಟ್ ಲಾಗ್. ವೆರಿ ಇಂಪಾರ್ಟೆಂಟ್ ಫಾರ್ಮುಲಾಸ್ ಚೆನ್ನಾಗಿ ಗೊತ್ತಿರಬೇಕು. ಈ ಫಾರ್ಮುಲಾಗಳು ಚೆನ್ನಾಗಿ ಗೊತ್ತಿರೋ ನಿಮಗೆ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಕ್ಕೆ ಈಸಿ ಆಗುತ್ತೆ. ಓಕೆ, ಅಗೈನ್ ಇವೆಲ್ಲನೂ ನಾನು GH ಮ್ಯಾಥ್ಸ್ ಯೂಟ್ಯೂಬಲ್ಲಿ ಸೆಂಡ್ ಮಾಡಿರ್ತೇನೆ. ಈಗ ಸೆಕೆಂಡ್ ಪಿ ಯು ಸಿನವರು ಸಿ ಇ ಟಿ ಬರೀತಕ್ಕಂಥ ಸ್ಟೂಡೆಂಟ್ಸ್ ಯುಟಿಲೈಸ್ ಮಾಡ್ಕೊಳ್ಳಿ. ಈಗ ಫಸ್ಟ್ ಪಿ ಯು ಸಿಯಿಂದ ಸೆಕೆಂಡ್ ಪಿ ಯು ಸಿಗೆ ಹೋಗ್ತಕ್ಕಂಥ ಸ್ಟೂಡೆಂಟ್ಸು ನೀವು ಇವನ್ನೆಲ್ಲ ಒಂದು ಕಡೆ ನೋಟ್ಬುಕ್ಕಲ್ಲಿ ವರ್ಕೌಟ್ ಮಾಡ್ಕೊಂಡ್ರೆ ನೀವು 26ಅಲ್ಲಿ ಸಿ ಇ ಟಿ ಬರಬೇಕಾದ್ರೆ ಈಸಿ ಆಗುತ್ತೆ. ಯಾವ ವರ್ಷ ಬಂದರೂ ಬೇಕೇ ಬೇಕು ಮ್ಯಾಥಮೆಟಿಕ್ಸ್ ಇರೋವರೆಗೂ. ಎಲ್ಲಿವರೆಗೂ ಮ್ಯಾಥಮೆಟಿಕ್ಸ್ ಇರುತ್ತೆ ಅಲ್ಲಿವರೆಗೂ ಲಾಗ್ ಫಾರ್ಮುಲಾಸ್ ಆರ್ ವೆರಿ ಇಂಪಾರ್ಟೆಂಟ್. ನಾಟ್ ಓನ್ಲಿ ಫಾರ್ ಸಿ ಇ ಟಿ, ನಾಟ್ ಓನ್ಲಿ ಫಾರ್ JE ಮ್ಯಾಥಮೆಟಿಕ್ಸ್. ಎಲ್ಲಿವರೆಗೂ ಮ್ಯಾಥಮೆಟಿಕ್ಸ್ ನೀವು BE ಓದಿರಬೇಕಾಗತ್ತೆ, BSc ಓದಿರಬೇಕಾಗತ್ತೆ. ವೇರ್ ಎವರ್ ಮ್ಯಾಥಮೆಟಿಕ್ಸ್ ದೇರ್ ವಿಲ್ ಬಿ ಯೂಸ್ ದಿಸ್ ಲಾಗರಿಥಮಿಕ್ ಫಾರ್ಮುಲಾಸ್, ವೆರಿ ಇಂಪಾರ್ಟೆಂಟ್ ಫಾರ್ಮುಲಾಸ್.